ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ. ಪಚ್ಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಮಾಡ್ತಿರೋ ಕೆಲಸ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತ. ಇವತ್ತಿಂದ ಬೋರ್ಡ್ ಸ್ಪ್ರೇ ಮಾಡ್ತಾ ಇದ್ದೀವಿ. ಇವತ್ತಿಂದ ಸ್ಟಾರ್ಟು ಬೋರ್ಡ್ ಸ್ಪ್ರೇ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ, ಹಾಗಾಗಿ ಸ್ಪ್ರೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಸ್ವಲ್ಪ ಮೋಡ ಆಗಿದೆ, ಏನಾಗುತ್ತೆ ಗೊತ್ತಿಲ್ಲ. ನಾವು ಹಿಂದಿನ ಸಲದಂತೆ ಈ ಸಲನೂ ದೋಟಿನಲ್ಲೇ ಹೊಡಿಸಿದ್ದು, ಅದೇ ಜನ, ಅದೇ ಕೆಲಸದವರು. ಬೋರ್ಡ್ ಸ್ಪ್ರೇ ಮಿಕ್ಸಿಂಗ್ ಎಲ್ಲ ಹೇಗೆ ಮಾಡಬೇಕು ಅಂತ ನಾನು ಹಳೆ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಬೇಕಾದರೆ ನಾನು ನೆಕ್ಸ್ಟು ಮತ್ತೆ ಸ್ಪ್ರೇ ಮಾಡಲಿಕ್ಕಿದೆ, ಆವಾಗ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ ನೋಡಿ, ಮರಗಳೆಲ್ಲ ನೋಡಿ ಎಷ್ಟು ಹೈಟ್ ಇದೆ. ನಮ್ಮದು ಹಳೆ ತೋಟ, ಹಾಗಾಗಿ ಮರಗಳೆಲ್ಲ ಸಿಕ್ಕಾಪಟ್ಟೆ ಹೈಟ್ ಇದೆ. ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ತೋಟಕ್ಕೆ NPK ಗೊಬ್ಬರ ಹಾಕೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. ಅದು ಸ್ವಲ್ಪ ಹಳೆಯ ತೋಟಕ್ಕೆ ಮೊನ್ನೆ ಹಾಕಿರೋದು NPK ಗೊಬ್ಬರ. ಇವತ್ತು ಸ್ವಲ್ಪ ಸಸಿ ತೋಟ ಇದೆ, ಅದಕ್ಕೆ ಹಾಕ್ಲಿಕ್ಕೆ ಉಳ್ಕೊಂಡಿತ್ತು, ಅದನ್ನು ಇವತ್ತು ಹಾಕೋಣ ಅಂತ ಬಂದಿದ್ದೀವಿ. ಗೊಬ್ಬರ ಆ ತೋಟಕ್ಕೆ ಏನು ಹಾಕಿದ್ದು ಅದೇ ಸೇಮ್ ಟು ಸೇಮ್ ಗೊಬ್ಬರ, ಅದೇ ಗೊಬ್ಬರನ. ಇಲ್ಲೂ ಸಹ ನಾವು 15 ಹಾಲ್ ಗೊಬ್ಬರ ತೊಗೊಂಡಿದ್ದೀವಿ. 15 ಹಾಲಿಗೆ ಒಂದು ಪೊಟ್ಯಾಶು, ಅಂದರೆ 2 ಬ್ಯಾಗಿಗೆ ಒಂದು ಪೊಟ್ಯಾಶು. ನಾನು ಹಿಂದೆ ಅದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಹಾಗಾಗಿ ನಾನು ಇಲ್ಲಿ ಮತ್ತೆ ಅದನ್ನೇ ಹೇಳಲಿಕ್ಕೆ ಹೋಗೋದಿಲ್ಲ. ಸ್ನೇಹಿತರೆ, ಕೆಲವೊಬ್ಬರು ಹೇಳ್ತಾರೆ ಬರೀ ನೀವು ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕಿ NPK ಇವನ್ನೆಲ್ಲ ತುಂಬ ಹಾಕಬೇಡಿ ಅಂತ ಹೇಳ್ತಾರೆ. ಆದರೆ ತುಂಬ ಹಾಕೋದಲ್ಲ, ಏನು ಒಂದು ಲಿಮಿಟ್ ಇರುತ್ತೆ, ಅದು ಅಷ್ಟು ಮಾತ್ರ ಹಾಕಬೇಕಾಗತ್ತೆ. ನಾವು ಕೊಟ್ಟಿಗೆ ಗೊಬ್ಬರನೂ ಹಾಕ್ತಾ ಇದ್ದೀವಿ, ಬರೀ NPK ಒಂದೇ ಹಾಕ್ತಾ ಇಲ್ಲ. ನಮಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಆದರೆ ನಾವು ಸಾವಯವ ಗೊಬ್ಬರ ಮತ್ತು NPK 3 ಯೂಸ್ ಮಾಡಬೇಕಾಗತ್ತೆ. ಅದ್ರ ಜೊತೆ ಮೈಕ್ರೋ ನ್ಯೂಟ್ರನ್ ಸಹ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಅದರಲ್ಲೂ ನಮ್ಮ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ, ಹಾಗಾಗಿ ನಾವು ಬರೀ ಕಾಂಪೋಸ್ಟ್ ಗೊಬ್ಬರ ಒಂದೇ ಯೂಸ್ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಅದ್ರ ಜೊತೆ ನಾವು ಫರ್ಟಿಲೈಸರು ಬೇರೆ NPK ಇಂಥವನ್ನ ಸಹ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲೂ ಸಹ ನಾವು 15 ಹಾಲಿಗೆ ಒಂದು ಪೊಟ್ಯಾಶ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಸಾಧಾರಣವಾಗಿ ಒಂದು ಗಿಡಕ್ಕೆ ನಾವು 300-350 ಗ್ರಾಮ್ ಇಲ್ಲಿ ಸಹ ಅದೇ ಪ್ರಮಾಣದಲ್ಲಿ ಹಾಕ್ತಿದ್ದೀವಿ. ಸ್ವಲ್ಪ ಕಾಳುಮೆಣಸು ನೆಟ್ಟಿದ್ದೀವಿ, ಕಾಳುಮೆಣಸಿಂದ ಸ್ವಲ್ಪ ದೂರದಲ್ಲಿ ಹಾಕ್ತೀವಿ. ಕಾಳುಮೆಣಸಿನ ಬುಡಕ್ಕೆ ಹಾಕಿದ್ರೆ ಹೊಸದಾಗಿ ನೆಟ್ಟಿರೋ ಗಿಡಗಳು ಸತ್ತೋಗ್ಬಿಡುತ್ತೆ ಬೇಗ. ಇವತ್ತು ಸ್ವಲ್ಪ ಮೋಡ ಇದೆ, ಮಧ್ಯಾಹ್ನ ಮೇಲೆ ಏನು ಮಳೆ ಬರುತ್ತೆ ಏನೋ ಗೊತ್ತಿಲ್ಲ. ಮಳೆ ಬಂದರೆ ಇವತ್ತು ಪೂರ್ತಿ ಹಾಕ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಮುಚ್ಚಿಟ್ಟು ಹಾಗೆ ಹೋಗಬೇಕಾಗತ್ತೆ. ಮೊನ್ನೆಯಿಂದ ಒಳ್ಳೆ ಮಳೆ ಆಗಿದೆ, ತೋಟದ ಕಪ್ಪಲೆಲ್ಲ ನೀರು ಹರಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಡಿಕೆ ತೋಟದಲ್ಲಿ ಮೇಯ್ನ್ ಏನಪ್ಪ ಅಂದರೆ ಟ್ರಂಚ್ ಮೇಂಟೈನ್ ಮೇಯ್ನ್ ಇರುತ್ತೆ. ಸಾಧಾರಣವಾಗಿ ಹಾಳೆ ಸೋಗೆ ಇಂಥವನ್ನೆಲ್ಲ ಬಿದ್ದಾಗ ತೆಗಿತಾ ಇರಬೇಕಾಗತ್ತೆ, ನೀರು ನಿಲ್ಲದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಗೊಬ್ಬರ ಏನು ಮಾಡ್ತೀವಿ ಅಂದರೆ ಒಂದು ಚೀಲಗಳಿಗೆ ತುಂಬಿಸಿ ನಾವು ಮಧ್ಯೆ ಅಲ್ಲಿ ಎಲ್ಲಿ ಬೇಕಾ ಅಲ್ಲಿ ಇಟ್ಕೊಳ್ತೀವಿ. ಆನಂತರ ಅಲ್ಲಿಂದ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ನೇಹಿತರೆ ನೋಡಿ, ಕಾಫಿ ಗಿಡದ ಚಿಗುರು ತೆಗೆದು ಏನು ಭಾರಿ ಟೈಮ್ ಆಗಿಲ್ಲ, ಮತ್ತೆಲ್ಲ ಆಲ್ಮೋಸ್ಟ್ ಚಿಗುರು ಬಂದಿದೆ. ಅದನ್ನೆಲ್ಲ ಇನ್ನೊಂದು ಟ್ರಿಪ್ ತೆಗಿಬೇಕಾಗತ್ತೆ. ಫಸ್ಟು ಇಂಪಾರ್ಟೆಂಟ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈ ಕೆಲಸಗಳನ್ನ ಮತ್ತೆ ನಿಧಾನಕ್ಕೆ ಮಾಡ್ತೀವಿ. ನೋಡಿ ಎಷ್ಟು ಚಿಗುರು ಬಂದಿದೆ ನೋಡಿ. ಕೆಲವೊಂದು ಗಿಡದಲ್ಲಿ ಸ್ವಲ್ಪ ಪರವಾಗಿಲ್ಲ ನೋಡಿ, ಈ ಗಿಡದಲ್ಲಿ ತುಂಬ ಚಿಗುರು ಬಂದಿದೆ. NPK ಎಲ್ಲ ಕೊಟ್ಟ ತಕ್ಷಣ ಫುಲ್ ಹಸಿರಾಗುತ್ತೆ ಇನ್ನು ಗಿಡ. ಇನ್ನು ಈ ತೋಟಕ್ಕೂ ಬೋರ್ಡೆಲ್ಲ ಸ್ಪ್ರೇ ಮಾಡಲಿಕ್ಕಿದೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.